ಬೆಂಕಿ ಅವಘಡ ಸಂಭವಿಸಿದಾಗ ಮಕ್ಕಳು ಧೃತಿಗೆಡದೆ 112ಗೆ ಕರೆ ಮಾಡಿ. ಅಗ್ನಿಶಾಮಕ ದಳದ ಹೇಮಂತ್ ಕುಮಾರ್ ಕರೆ. ಮಳವಳ್ಳಿ ತಾಲೂಕಿನ ಹಲಗೂರಿನ ಜೆ ಪಬ್ಲಿಕ್ ಶಾಲಾ ವಿದ್ಯಾರ್ಥಿಗಳಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಭೇಟಿ ನೀಡಿ ಅವರಿಗೆ ಪ್ರಾತ್ಯಕ್ಷಿಕವಾಗಿ ಬೆಂಕಿ ಹತ್ತಿಕೊಂಡಾಗ ಏನು ಮಾಡಬೇಕು ಎಂಬುದರ ಬಗ್ಗೆ ಅಗ್ನಿಶಾಮಕ ದಳದ ಹೇಮಂತ್ ಕುಮಾರ್ ಜಾಗೃತಿ ಮೂಡಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜೆ ಪಬ್ಲಿಕ್ ಶಾಲೆಯ ಶಿಕ್ಷಕರು ಹಾಗೂ ಅಗ್ನಿಶಾಮಕ ದಳದ ನಾಗೇಶ್, ಮಹೇಶ್, ರಘು, ಆನಂದ ಸೇರಿದಂತೆ 300ಕ್ಕೂ ಹೆಚ್ಚು ಮಕ್ಕಳು ಉಪಸ್ಥಿತರಿದ್ದು ಅಗ್ನಿಶಾಮಕ ಠಾಣೆಯ ಕಾರ್ಯವೈಖರಿಯ ಬಗ್ಗೆ ಪ್ರಾತ್ಯಕ್ಷಿತೆ ಮೂಲಕ ಮಾಹಿತಿ ಪಡೆದುಕೊಂಡು ಸಂತಸ ವ್ಯಕ್ತಪಡಿಸಿದರು. ವಿಶೇಷ ವರದಿ ಎಚ್.ಎಂ. ಪ್ರಸಾದ್, ಹಲಗೂರು. ಕೆಟ್ಟೋಯ್ತಲ್ವಾ? ಯಾವ ರೀತಿ ಕೆಟ್ಟೋಯ್ತು? ಈಗ ನೀರು ಹಾಕಿದ್ರು ಅದಕ್ಕೆ, ಮತ್ತೆ ಇನ್ನೇನು ಹಾಕಿದ್ರು? CO2 ಕಾರ್ಬನ್ ಡೈಆಕ್ಸೈಡ್. ಅದಕ್ಕೆ ಆಪೋಸಿಟ್, ಇದು ಆಕ್ಸಿಜನ್ಗೆ ಆಪೋಸಿಟ್ ಆಗಿ ನಾವೇನ್ ಮಾಡ್ಬೇಕು? ಕಾರ್ಬನ್ ಡೈಆಕ್ಸೈಡ್ ಅಪ್ಲೈ ಮಾಡೋದ್ರಿಂದ ಬೆಂಕಿ ಸಂಪೂರ್ಣವಾಗಿ ನಂದೋಯ್ತು. ಈಗ ಮತ್ತೆ ಹೇಮಂತ್ ಕುಮಾರ್ ಅಂತೇಳಿ ಜೆ ಪಬ್ಲಿಕ್ ಸ್ಕೂಲ್ ಆರೋಗ್ಯ ಪ್ರದರ್ಶನ ಬೆಂಕಿ ಬಗ್ಗೆ ಅವೇರ್ನೆಸ್ ಮೂಡಿಸೋದ್ರ ಬಗ್ಗೆ ಮತ್ತು ಬೆಂಕಿ ಅದು ಯಾವ ರೀತಿ ಆಗುತ್ತೆ, ಅದನ್ನು ಜನಗಳಿಗೆ ಯಾವ ರೀತಿ ತಿಳುವಳಿಕೆ ಕೊಡಬೇಕು, ಅದು ಯಾವುದೇ ರೀತಿ ಮುನ್ನೆಚ್ಚರಿಕೆ ಆಯಿತು ಬೆಂಕಿ ಆಗದೇ ಇರೋ ರೀತಿ ಮುನ್ನೆಚ್ಚರಿಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರದರ್ಶನ ನೀಡಿ ಅಂತ ನಮ್ಮನ್ನು ಕೋರ್ಕೊಂಡಾಗ ನಾವು ಜೆ ಪಬ್ಲಿಕ್ ಸ್ಕೂಲ್ ಇಲ್ಲಿಗೆ ಬಂದು ಈ ಅಣಕು ಪ್ರದರ್ಶನವನ್ನು ಮಾಡಿ ಪ್ರಾಕ್ಟಿಕಲಾಗಿ ಮತ್ತು ಥಿಯರಿನೆಲ್ಲ ಹೇಳ್ಕೊಟ್ಟು ಸುಮಾರು 300-400 ಜನ ಮಕ್ಕಳಿದ್ದಾರೆ, 30-40 ಜನ ಸ್ಟಾಫ್ಸ್ ಇದ್ದಾರೆ. ಎಲ್ಲರಿಗೂ ಕೂಡ ಇದನ್ನು ಮನವರಿಕೆ ಮತ್ತು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಿ ನಾವಿಲ್ಲಿ ಯಾರು ತಮ್ಮ ಸಿಬ್ಬಂದಿ ನಮ್ಮ ಸಹೋದ್ಯೋಗಿಗಳಾದಂಥ ನಾಗೇಶ್, ಮಹೇಶ್ ಮತ್ತು ರಘು ಮತ್ತು ಆನಂದ್ ಅಂತೇಳಿ ನಾವು ಮಳವಳ್ಳಿ ಅಗ್ನಿಶಾಮಕ ಠಾಣೆಯಿಂದ ಬಂದಿದ್ದೀವಿ. ಗ್ಯಾಸ್ ಲೀಕ್ ಆಗಿದ್ದಾಗ ನಾವೇನು ಮಾಡಬೇಕು? ಮನೆಯಲ್ಲಿ ನಿಧಾನವಾಗಿ ತೆಗಿಬೇಕು, ನಿಧಾನವಾಗಿ ಮಾಡ್ಕೊಂಡು ಹೋಗಿ ಈ ಲೀಕ್ ಆಗೋದನ್ನು ಓಪನ್ ಮಾಡಬೇಕು. ಒಂದು ವೇಳೆ ನಾವು ಆನ್ ಆಗಿದ್ರೆ ಆನಲ್ಲೇ ಇರಬೇಕು, ಆಫ್ ಆಗಿದ್ರೆ ಆಫಲ್ಲೇ ಇರಬೇಕು. ಯಾವುದೇ ಥರ ಮೊಬೈಲ್ ಆ್ಯಕ್ಟಿವಿಟೀಸಲ್ಲಿ ನೆನಪಿಕೊಡೋದು, ಮೊಬೈಲ್ ಯೂಸ್ ಮಾಡಬಾರ್ದು, ಕಾಲನ್ನು ಕೂಡ ನಿಧಾನವಾಗಿ ಎತ್ಕೊಂಡು ಹೋಗಬೇಕು. ಅದು ಗಾಳಿ ಜೊತೆ ಸಂಯೋಜನೆಗೊಂಡು ಆಕ್ಸಿಜನ್ ಎಲ್ಲ ಆಗೋ ರೀತಿ ನೋಡಿಕೊಂಡು ಅಕ್ಕಪಕ್ಕದ ಮನೆಗಳನ್ನೆಲ್ಲ ಇನ್ಫಾರ್ಮ್ ಮಾಡಿ ಯಾವುದೇ ರೀತಿ ಕಟ್ಟಿಗೆ ಬಿಡಿ, ನೀರು ಬಿಡಿ, ದೀಪ ಬಿಡಿ, ಮತ್ತು ಅಡುಗೆ ಮಾಡೋದ್ರ ಬಗ್ಗೆ ಇವೆಲ್ಲ ನಾವು ಹೇಳೋದ್ರಿಂದ ಗ್ಯಾಸ್ ಫೈರ್ ಆಗೋದನ್ನ ತಡೆಗಟ್ಟಬಹುದು. ಒಂದು ವೇಳೆ ಗ್ಯಾಸ್ ಲೀಕ್ ಆಗಿ ಫೈರ್ ಆಗಿದ್ರೆ ಅದಕ್ಕೆ ಏನು ಮಾಡ್ತೀರಿ? ನಿಮ್ಮ ಯೋಚನೆ ಏನಿದೆ ಹೇಳಿ. ಬ್ಲಾಂಕೆಟ್ ಇದೆ ಅಲ್ವಾ? ಬ್ಲಾಂಕೆಟು ಮತ್ತು ಚೀಲ ಇದನ್ನೇನಾದರೂ ಬಕೆಟಲ್ಲಿ ನೀರಲ್ಲಿ ನೆನೆಸ್ಕೊಂಡು ಅದನ್ನು ಸಿಲಿಂಡರ್ ಸುತ್ತ ಸುತ್ತಿ ಅದಕ್ಕೆ ಆಕ್ಸಿಜನ್ ಸಿಗದೇ ಇರೋ ರೀತಿ ಮಾಡೋದ್ರಿಂದ ಬೆಂಕಿ ಸಂಪೂರ್ಣವಾಗಿ ನಂದೋಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.